ಅಲ್ಲಾಡೋದನ್ನ ನೋಡಿದ ತಕ್ಷಣ ಗೊತ್ತಾಯಿತು ಇದು ಯಾವ ಕಂಪನಿ ಕಾರು ಅಂತ. ಸೊ ಇವತ್ತು 2015ನೇ ಇಸ್ವಿಯ 3 ಲೀಟರ್ D4D ಮ್ಯಾನ್ಯುಯಲ್ 4x2 ಸೂಪರಾಗಿರುವಂತಹ ಅಮೇಝಿಂಗ್ ಭಾಗ್ಯವಂತ ಗಾಡಿನ ಇವತ್ತು ರಿವ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಅದು ನನ್ನದೇ ಗಾಡಿ, ನಾನೇ ಯೂಸ್ ಮಾಡ್ತಿರೋಂತಹ ಗಾಡಿ. ಅದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. 21,000 ಕಿಲೋಮೀಟರ್ನ ನಾನು ಖರೀದಿ ಮಾಡಿದಾಗಿಂದ ಓಡಿಸ್ತಾ ಇದ್ದೀನಿ. ಅದ್ರದ್ದು ಅನುಭವ ಕೂಡ ಎಲ್ಲನೂ ಕೂಡ ಶೇರ್ನ ಮಾಡ್ತೀನಿ. 3 ಲೀಟರ್ ಇಂಜಿನ್ನ ಎಂಜಾಯ್ ಮಾಡಬೇಕು, ತಗೊಳ್ಬೇಕು ಅಂತ ಯಾರು ಇದ್ದೀರೋ, ಮೈಂಟೆನೆನ್ಸ್ ಹೆಂಗೆ, ಮೈಲೇಜ್ ಹೆಂಗೆ, ಪಾಸಿಟಿವ್ ಏನು, ನೆಗೆಟಿವ್ಸ್ ಏನು, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮಲ್ಲಿ ಯಾರಿಗೆ ಫಾರ್ಚುನರ್ ಇಷ್ಟ ಕಮೆಂಟ್ ಮಾಡಿ. ನಿಮ್ಮಲ್ಲಿ ಯಾರಿಗೆ ಫಾರ್ಚುನರ್ ಇಷ್ಟ ಇಲ್ಲ, ಎಂಡಾವರ್ ಇಷ್ಟ, ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು XV500 ಅದು ನನ್ನದೇ ಗಾಡಿ, ಅದನ್ನ ರಿವ್ಯೂ ಮಾಡ್ತಿರ್ಬೇಕಾದಾಗ ನಾನು ಹೇಳಿದ್ದೆ ಫಾರ್ಚುನರ್ 3 ಲೀಟರ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ತೊಗೊಳ್ತೀನಿ ಅಂತ ಹೇಳಿದೆ, ಬಟ್ ಇಷ್ಟು ಬೇಗ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಟಾಟಾ ಸಫಾರಿ ಡೈಕೋರ್ ತೊಗೋಬೇಕು, ತುಂಬ ಆಸೆ ಪಟ್ಟಿದ್ದೆ. ಅದು ತುಂಬ ಅಂದರೆ ತುಂಬ ಇಷ್ಟ. ನನಗೆ ಹಳೆ 90s 2000 ಫಿಲಿಮ್ಗಳಲ್ಲಿ ರೌಡಿಗಳ್ದೆಲ್ಲ ಬರಬೇಕಾದ್ರೆ ಅದೇ ಗಾಡಿಗಳನ್ನ ತೋರಿಸಿ ಅದೇನೋ ಆ ಕಾರ್ ಮೇಲೆ ಸಖತ್ ಕ್ರೇಜ್ ಆಗಿಬಿಟ್ಟೈತೆ. ಬಟ್ ನಾನು ಇದುವರೆಗೂ ಕಾರ್ ಸೇಲ್ಸ್ನಲ್ಲಿ ಒಂದೇ ಒಂದು ಡೈಕೋರ್ನ ಅನ್ಸೇಲ್ ಅಷ್ಟೇ ಮಾಡಿರೋದು. ಒಂದೇ ಒಂದು ಡೈಕೋರ್ನ ಬರೀ 2.5 ಲಕ್ಷ ರೂಪಾಯಿ ಸಿಕ್ಕಿತ್ತು ನನಗೆ. ಅದು 1.80ವರೆಗೂ ಕೇಳಿಬಿಟ್ಬಿಟ್ಟೆ ಆ ಗಾಡಿನ. 1.90ವರೆಗೂ ಲಾಸ್ಟ್ ಕೇಳ್ಬಿಟ್ಟು ಬಿಟ್ಬಿಟ್ಟೆ ಗಾಡಿನ. ಅವರು ಆ್ಯಕ್ಚುಲಿ ಅವ್ರು ಓಕೆ ಆಗಿದ್ರು, ಬಟ್ ನನಗಿಂತ ಜಾಸ್ತಿ ಕೊಟ್ಟರು ಜೊತೆ ತೊಗೊಂಡೋದ್ರು. ಆ ಗಾಡಿನೂ ಎಲ್ಲ ಚೆನ್ನಾಗಿತ್ತು, ಓಡಿಸ್ತಾ ಇಂಜಿನ್ ಏಕ್ದಮ್ ಸೂಪರಾಗಿತ್ತು. ಬಟ್ ಬೇರೆ ಎಲ್ಲ ಮೈಂಟೈನಿಂಗ್ ಇಶ್ಯೂಸ್ ಇತ್ತು, ಸಮ್ ಎಲೆಕ್ಟ್ರಿಕಲ್ ಇಶ್ಯೂಸ್, AC ವರ್ಕ್ ಆಗ್ತಿರಲಿಲ್ಲ ಸರಿಯಾಗಿ, ರೆಸ್ಟಿಂಗ್ ಇಶ್ಯೂಸ್ ಎಲ್ಲ ಇತ್ತು, ಸೀಟ್ ಕೂಡ ಚೆನ್ನಾಗಿರಲಿಲ್ಲ. ಬಟ್ ಬೇರೆ ಎಲ್ಲ ಮಾಡಿಫಿಕೇಷನ್ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ರು. ಹಂಗೆ ಯಾಕೋ ಅದನ್ನು ಆಸೆ ಬಿಟ್ಬಿಟ್ಟೆ. ಮತ್ತು ಸ್ಪೇಸಲ್ಲಿ ಸ್ವಲ್ಪ ಅವೈಲೇಬಿಲಿಟಿ ಕಡಿಮೆ ಅಂತ ಹೇಳಿ ಸ್ವಲ್ಪ ಹೋಗ್ತಾ ಅದ್ರ ಮೇಲೆ ಆಸೆ ಇಂಟ್ರೆಸ್ಟ್ ಕಡಿಮೆ ಆಯಿತು. ಸರಿ ಸಫಾರಿ ಸ್ಟ್ರಾಮ್ಗೆ ಹೊರಟೋಗ್ಬಿಡೋಣ ಅಂತೇಳಿ ಟಾಟಾ ಸಫಾರಿ ಸ್ಟ್ರಾಮ್ಗೆ ಸ್ವಲ್ಪ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳಿ ಹೋದೆ. ವೆರಿಕೋರ್ 400 ಅಂತ ಬರುತ್ತೆ, ಆ ಕ್ಯಾಟಗರಿ ಸಿಕ್ಕಿದ್ದು ಗಾಡಿ. ತುಂಬ ಚೆನ್ನಾಗಿತ್ತು ಗಾಡಿನ, ಅದನ್ನು ಅಷ್ಟೇ ಸಿಂಗಲ್ ಓನರ್, ಸಿಲ್ವರ್ ಕಲರ್ ಸಿಕ್ಕಿತ್ತು. ಗಾಡಿ ಓಡಿಸ್ತಾ ಎಲ್ಲನೂ ಇಷ್ಟ ಆಯಿತು. ಬಟ್ ಅಲ್ಲಿ ನನಗೆ ನೆಗೆಟಿವ್ ಅಂತ ತುಂಬ ಇತ್ತು. ಬಟ್ ನನಗೆ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಸಾಕಷ್ಟು ರೀಸನ್ಗಳಿತ್ತು. ಅದರಲ್ಲಿ ಒಂದು 6+7 ಅಂದರೆ 6-7 ಸೀಟ್ಗಳು ಜಂಪ್ ಸೀಟ್ ಬರುತ್ತೆ, ನಾಟ್ ಪ್ರಾಪರ್ ವಿಂಡ್ಶೀಲ್ಡ್ ಫೇಸ್ ಬರಲ್ಲ ಅದು. ಸೊ ಅದು ಅಷ್ಟು ಕಂಫರ್ಟ್ ಇರಲ್ಲ, ದೊಡ್ಡವ್ರು ಚಿಕ್ಕವ್ರಿಗೂ ಕಂಫರ್ಟ್ ಇಲ್ಲ ಆ್ಯಕ್ಚುಲಿ. ಸುಮ್ಮನೆ ನೋಡೋಕ್ಕೆ ಲುಕ್ ಇರುತ್ತೆ ಅಷ್ಟೇ, ಬಟ್ ಅದು ಆ್ಯಕ್ಚುಲಿ ಚೆನ್ನಾಗಿರೋದಿಲ್ಲ. ಮತ್ತು ಬಾಡಿ ರೋಲ್ ಸಿಕ್ಕಾಪಟ್ಟೆ ಇತ್ತು, ಬಾಡಿ ರೋಲು. ಮತ್ತು ಮೈಂಟೈನಿಂಗಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ರೆಸ್ಟಿಂಗ್ ಇಶ್ಯೂಸ್ಗಳು ಜಾಸ್ತಿ, ಅದು ಟಾಟಾ ಹಳೆ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ರೆಸ್ಟಿಂಗ್ ಇಶ್ಯೂಸ್ಗಳು. ಸೊ ಹಂಗಾಗಿ ಕೆಲವೊಂದು ರೀಸನ್ಸ್ಗಳಿಗೆ ರೀಸೆಲ್ಲಿಂಗ್ ವ್ಯಾಲ್ಯೂ ಎಲ್ಲ ಕೌಂಟ್ ಮಾಡಿದ್ಮೇಲೆ ನಂಗೆ ಯಾಕೋ ಅದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಸ್ಕಾರ್ಪಿಯೋ ಅದನ್ನು ನೋಡಿದ್ವಿ, ಅದು ಒಳ್ಳೆ ಬಜೆಟಲ್ಲೇ ಸಿಕ್ತು. ಬಟ್ ಅದು ಯಾಕೋ ಆ ಕಾಸಿಗೆ ಅಷ್ಟು ವರ್ತಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ XV500 ಫಾರ್ ಬೆಟರ್ ಅಂತ ಅನಿಸ್ಬಿಡ್ತು. ಏನಂದರೆ ಫ್ರಂಟ್ ವೀಲ್ ಡ್ರೈವು, ರೇರ್ ವೀಲ್ ಡ್ರೈವ್ ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಆ್ಯಕ್ಚುಲಿ ಎಲ್ಲ ಆ್ಯಂಗಲ್ ನೋಡಿದ್ರೆ XV500 ಬೆಟರ್ ಇತ್ತು ಅಂಥೇಳಿ. ಅದನ್ನು ಹೋಗ್ತಾ ಅದನ್ನು ಕೂಡ ಯಾಕೋ ಆಸೆ ಬೇಡ ಬಿಡು ಅಂತ ಅನಿಸ್ತು. ತೊಗೊಂಡ್ರೆ 3 ಲೀಟರ್ ತೊಗೋಬೇಕು ಅಂತ. ಅದನ್ನು ಯಾಕಂದ್ರೆ ತುಂಬ ಒಂದು ಲಾಸ್ಟ್ ಕಳೆದ ಒಂದು ವರ್ಷದಲ್ಲೇ ಒಂದು 7 ಗಾಡಿನ 8 ಗಾಡಿನ ಸೇಲ್ ಮಾಡಿರಬಹುದು. ಆ 7 ಗಾಡಿ 8 ಗಾಡಿಯಲ್ಲಿ ಒಂದು 3 ಗಾಡಿ ಅಷ್ಟೇ ಮ್ಯಾನ್ಯುಯಲ್ ಗಾಡಿ, ಇನ್ನೆಲ್ಲ ಆಟೋಮೆಟಿಕ್ ಸೇಲ್ ಮಾಡಿರೋದು. ಆ ಮ್ಯಾನ್ಯುಯಲ್ ಗಾಡಿ ನಾನು 3 ಕೂಡ ಔಟ್ ಆಫ್ ಬೆಂಗಳೂರನ್ನ ಡೆಲಿವರಿ ಮಾಡಿದ್ದು. ಆ ಗಾಡಿಯನ್ನು ಓಡಿಸ್ತಿರ್ಬೇಕಾದ್ರೆ ಆ ಫೀಲ್, ಆ ಎಕ್ಸ್ಪೀರಿಯನ್ಸ್ನ ನಾನು ತುಂಬ ಎಂಜಾಯ್ ಮಾಡಿದೆ. ಅದಕ್ಕೋಸ್ಕರ 3 ಲೀಟರ್ 2.8 ಕೂಡ ತುಂಬ ಸಲ ಡೆಲಿವರಿ ಮಾಡಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ 2.8 ನನಗೇನು ಅಷ್ಟೊಂದು ಮಜಾ ಫೀಲ್ ಸಿಕ್ಕಲ್ಲ. ಲುಕ್ ಸೂಪರ್ ಆಗಿದೆ 2.8 ಬಂದು. ಕಂಪೇರ್ ಟು ನಿಮಗೆ 3 ಲೀಟರ್ ಕಂಪೇರ್ ಮಾಡಿದ್ರೆ 2.8 ಲೀಟ್ರು ಲುಕ್ಕು ಮಾಡರ್ನೈಸ್ ಆಗೇನೋ ಇದೆ. ಬಟ್ ನನಗನ್ಸುತ್ತೆ 3 ಲೀಟರ್ ಆ್ಯಕ್ಚುಲಿ ಸೂಪರ್ ಆಗಿರೋದು ಅಂತ ನನಗನ್ಸುತ್ತೆ, ಪರ್ಸ್ನಲ್ ಫೀಲಿಂಗು. ಕೆಲವು ಅದು ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗುತ್ತೆ. ಬಟ್ ನಾನು ಆ 3 ಸಲನೂ ಕೂಡ ನಾನೇ ಔಟ್ ಆಫ್ ಬೆಂಗಳೂರು ಆಲ್ಮೋಸ್ಟು ಒಂದು ಏನೋ ಅಥಣಿ ಕೊಟ್ಟಿದ್ದು, ಬೆಳಗಾವಿ ಅಥಣಿ ಕೊಟ್ಟಿದ್ದು. ಇನ್ನೊಂದು ಗಾಡಿ ನಪ್ಪಳ ಹತ್ರ ಯಾವುದೋ ಒಂದು ಕೊಟ್ಟಿದ್ದು. ಇನ್ನೊಂದು ಬಂದು ಇಲ್ಲೇ ಚಾಮರಾಜನಗರ ಕೊಟ್ಟಿದ್ದು, ಯಳಂದೂರು ಕೊಟ್ಟಿದ್ದು. 3 ನಾನೇ ಡೆಲಿವರಿ ಮಾಡಿದ್ದು. ಆವಾಗ ಆ ಓಡಿಸಿದ ಎಕ್ಸ್ಪೀರಿಯನ್ಸ್ ನನಗೆ ಅದು ಮರೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಹೆಂಗಾದರೂ ಮಾಡಿ 3 ಲೀಟರ್ ಓನ್ ಮಾಡ್ಬೇಕಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದು. ಯೋಚನೆ ಮಾಡ್ತಿರ್ಬೇಕಾದಾಗ ನಂದು ಈ ಲಾಸ್ಟ್ ಮಂತು ನನಗೆ ಸೆಗ್ಮೆಂಟ್ ಕಂಪ್ಲೀಟ್ ಆಯಿತು. ಸೊ ಹಂಗಾಗಿ ಅದರಲ್ಲಿ BMW ಸೀರೀಸ್ ಇತ್ತು. ಹಂಗಾಗಿ ನಾನು ಅದು ಹೋಗಲೇಬೇಕಾಯ್ತು ಡೆಲ್ಲಿಗೆ. ಸೊ ಹೋಗ್ಬೇಕಾದಾಗ ಒಂದು 2 ರೆಫರೆನ್ಸ್ ತೆಗೆದಿಟ್ಕೊಂಡಿದ್ದೆ. ಎರಡೂ ಕೂಡ ಹೋಗಿ ಚೆಕ್ ಮಾಡೋಣ ಅಂಥೇಳಿ. ಒಂದು ಬಂದು ಡೆಹ್ರಾಡೂನ್ ಗಾಡಿ, ಇನ್ನೊಂದು ಬಂದು UP ಗಾಡಿ. ಈ ಡೆಹ್ರಾಡೂನಲ್ಲಿ 2015 ಎರಡೂ ಅಷ್ಟೇ ಸಿಗುತ್ತೆ ಗಾಡಿ. ಸ್ವಲ್ಪ ಪ್ರೈಸ್ ನನಗೆ ಯಾಕೋ ವರ್ತ್ ಅನ್ನಿಸ್ಲಿಲ್ಲ. ಅವನೇ ಆಲ್ರೆಡಿ 9.5 ವಿತ್ NOC ಎಲ್ಲ ಸೇರಿಸಿ, ಹೊಸ ಇನ್ಶೂರೆನ್ಸ್ ಎಲ್ಲ ಸೇರಿಸಿ 10ಕ್ಕೆ ಮಾಡಿಕೊಡ್ತೀನಿ ಅಂತ. ನನಗೆ ಯಾಕೋ ಅದು ಓವರ್ ಪ್ರೈಸ್ ಅನಿಸ್ತು. 2015 ಇಸ್ವಿ ಮಾಡಲು ಫಸ್ಟ್ ಓನರ್ ಗಾಡಿ, ಪೊಲಿಟಿಷಿಯನ್ ಗಾಡಿ ಇತ್ತು. ಗಾಡಿ ನೋಡಿದಾಗ ಗಾಡಿ ಮೈಂಟೈನಿಂಗ್ ಇಶ್ಯೂಸ್ ಇತ್ತು. ಅಂದರೆ ಮೆಕ್ಯಾನಿಕಲ್ ಸಖತ್ತಾಗಿತ್ತು. ಮೈಂಟೈನಿಂಗ್ ಅಂದರೆ ಸೀಟ್ ಕವರ್ ಚೆನ್ನಾಗಿರಲಿಲ್ಲ,
ಅರ್ಧ ಕೊಡಿದ್ರು. ಮತ್ತು ಫ್ಲೋರಿಂಗ್ ಚೆನ್ನಾಗಿರಲಿಲ್ಲ, ಪೇಂಟ್ ಚೆನ್ನಾಗಿಲ್ಲ, ಎಷ್ಟೊಂದು ಕಡೆ ಡೆಂಟ್ಸ್ ಏನಿಲ್ಲ, ಸ್ಕ್ರ್ಯಾಚಸ್ಗಳಿತ್ತು ಜಾಸ್ತಿ. ಮತ್ತು ಪೇಂಟ್ ಕ್ವಾಲಿಟಿ ತೀರಾ ಹೊರಟೋಗಿತ್ತು. ಯಾವುದೋ ಹಳೆ ಪೇಂಟ್ ಮಾಡೋರೆ, ಅದು ಕ್ವಾಲಿಟಿ ಇಲ್ಲ ಏನಿಲ್ಲ. ಸೊ ಲೋ ಕ್ವಾಲಿಟಿ ಪೇಂಟ್ ಇತ್ತು. ಆಕ್ಸಿಡೇಷನ್ ಜಾಸ್ತಿ ಆಗಿತ್ತು ಗಾಡಿ. ಅದು ಅಂದರೆ ಓಪನ್ ಪ್ಲೇಸಲ್ಲಿ ಜಾಸ್ತಿ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಆಕ್ಸಿಡೇಷನ್ ಬೇಗ ಆಗುತ್ತೆ ಜಾಸ್ತಿ. ಮೆಕ್ಯಾನಿಕಲಿ ಗಾಡಿ ಸೂಪರ್ ಆಗಿತ್ತು. ಇಂಜಿನ್ ವೈಸ್ ಎಕ್ಸಲೆಂಟ್ ಆಗಿತ್ತು. 2,20,000 ಚೇಂಜ್, 20,800 ಓಡಿತ್ತು. ನಾನು ತೊಗೊಂಬೋಣ ಅಂತೇಳಿ ಕೊನೆಗೆ ಅದನ್ನು 7,55,000 ವಿತ್ NOC ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗಲ್ಲಿತ್ತು. ವಿತ್ NOC 7,55,000 ಬೈ ಮಾಡಿದೆ, ಪರ್ಚೇಸ್ ಮಾಡಿದೆ. ತುಂಬ ಜನ ಕೇಳ್ತೀರಾ ಪ್ರೈಸ್ ಹೇಳಲ್ಲ ಅಂತ. ಪ್ರೈಸ್ ಹೇಳ್ತಾ ಇದ್ದೀನಿ, ಬಟ್ ಇದೇ ಪ್ರೈಸ್ಗೆ ನಿಮ್ಗೆ ನೆಕ್ಸ್ಟ್ ಸಿಗುತ್ತೆ. ತುಂಬ ಜನ ಈ ಪ್ರೈಸ್ಗೆ ಕೊಡಿಸಿ ಅಂತೀರಿ. ಈ ಪ್ರೈಸ್ ಸಿಗಬೇಕಲ್ಲ. ನಾನೇ ಹೇಳ್ತೀರಲ್ಲ, ಇದೇ ಥರದ ಗಾಡಿನೇ 9.25 ಲಕ್ಷಕ್ಕೆ ರೆಡಿ ಇತ್ತು. ಬಟ್ ಇದರಲ್ಲಿ ಡಿಫ್ರೆನ್ಸ್ ಇತ್ತು, ಯಾಕಂದರೆ ಅದು ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇತ್ತು. ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಕ್ವಾಲಿಟಿ ಕಮ್ಮಿ ಇತ್ತು. ಬಟ್ ಇಂಜಿನ್ ಸಖತ್ತಾಗಿದ್ದಕ್ಕೆ, ಮೆಕ್ಯಾನಿಕಲಿ ಪರ್ಫೆಕ್ಟ್ ಆಗಿದ್ದಕ್ಕೆ, ಬೇರೆ ಎಲ್ಲ ಆ್ಯಂಗಲ್ ಚೆನ್ನಾಗಿದ್ದಕ್ಕೆ ಅದನ್ನು ತೊಗೊಂಡಿದ್ದು. ಅದನ್ನು ತೊಗೊಂಡು ಶಿಪ್ಪಿಂಗ್ ಮಾಡ್ಕೋಬೇಕು. ಅದನ್ನು ಓಡಿಸ್ಕೊಂಡು ಬರೋಕ್ಕಾಗಲ್ಲ. ಅದನ್ನ ಶಿಪ್ಪಿಂಗೇ ಮಾಡಬೇಕು. ಹಂಗಾಗಿ ಶಿಪ್ಮೆಂಟೇ ಮಾಡಿಸಿದ್ದು. ಮತ್ತು ನಾನು ಬೇರೆ ಗಾಡಿಗಳು ಬ್ಯುಸಿ ಆಗೋದು. ಸೊ ಬಂತು ನೀಟಾಗಿ ಸರ್ವಿಸ್ ಎಲ್ಲ ಆಯಿತು. ಸರ್ವಿಸಲ್ಲಿ ಏನಂತ ಜಾಸ್ತಿ ಬಿಲ್ ಬಂದಿಲ್ಲ. ನಾರ್ಮಲ್ ನಮ್ಮ ಹೋಂಡಾ ಸಿಟಿಗೆಲ್ಲ ಎಷ್ಟು ಗಾಡಿ ಬಿಲ್ ಬರುತ್ತೋ ಎಲ್ಲ ಒಂದು 12,000 13,000 ಏನೋ ಆಯಿತು ಅಷ್ಟೇ. ಅದು ಫುಲ್ಲು ಆಯಿಲ್ ಸರ್ವಿಸು, ಫುಲ್ ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿಸಿ ರೆಡಿ ಮಾಡ್ಕೊಂಡಿದ್ದು ಗಾಡಿ. ಸೊ ಈಗ ಆಮೇಲೆ ಜಾಸ್ತಿ ನಾನು ಅದನ್ನ ಯೂಸ್ ಮಾಡೋದೆಲ್ಲ ಹೈವೇಗೆ ಯೂಸ್ ಮಾಡೋದು. ನಾನು ಜಾಸ್ತಿ ಹೈವೇಗೆ ಯೂಸ್ ಮಾಡ್ತೀನಿ. XUV500 ಇದೆ, ಕೈಗರ್ ಇದೆ, ಅದೆಲ್ಲ ಅದನ್ನು ಹೈವೇಗೆ ಯೂಸ್ ಮಾಡ್ತೀನಿ. ಬಟ್ ಇದನ್ನು ತಂದಾಗ ಜಾಸ್ತಿ ರುಬ್ಬಾಡಾಕ್ಬಿಟ್ಟಿದ್ದೀನಿ. ಫಿನಾಮಿನಲ್ ಡ್ರೈವಿಂಗ್ ಅಪ್ಪ, ಫಿನಾಮಿನಲ್. ಒಳ್ಳೆ ಬೆಣ್ಣೆ ಹೋದಂಗೆ ಹೋಗುತ್ತೆ ಹೈವೇನಲ್ಲಿ. ಎಕ್ಸಿಲೆಂಟ್. ನನ್ನ ಮ್ಯಾಕ್ಸಿಮಮ್ ನಾನು ಲಾಸ್ಟ್ ಒಂದು 2-3 ಸಲ ಚೆಕ್ ಮಾಡಿದಾಗ 190-195ವರೆಗೂ ಹೋಗಿದ್ದೀನಿ. ವಿತೌಟ್ ಎನಿ ಇಶ್ಯೂಸ್, ವಿತೌಟ್ ಎನಿ ವೈಬ್ರೇಷನ್ಸ್. ಗಾಡಿ ಸ್ಮೂತಾಗಿ ಹಂಗೆ ಹೋಗುತ್ತೆ. ಆ ಫೀಲ್ ಮಾತ್ರ ಎಕ್ಸಿಲೆಂಟ್. ನೀವು XUV500 ಮಜಾ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತನೂ ಇನ್ನೊಂದು ಸ್ವಲ್ಪ ಅಪ್ರೈಟ್ ಅಂತ ಅಂದ್ಕೊಳ್ಳಿ. ಅದು ಹೈಟು ಜಾಸ್ತಿ ಇದೆ ಅಲ್ವಾ, XUVಗಿಂತ ಜಾಸ್ತಿ ಹೈಟ್ ಬರುತ್ತೆ ಅದು. ಓಡಿಸ್ಬೇಕಾದ್ರೆ ಆ ಥ್ರಿಲ್, ಆ ಮಜಾ. ಬಟ್ ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನಾನು ಚೆಕ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದೆ ಅಷ್ಟೇ. ಹೋಂಡಾ ಸಿಟಿಲಿ ಓಡಿಸಿದ್ದೀನಿ. 190+ ಓಡಿಸಿದ್ದೀನಿ ಪೆಟ್ರೋಲ್ ವೆಹಿಕಲಲ್ಲಿ. ಅದು ಚೆನ್ನಾಗಿ ಹೋಗುತ್ತೆ. ಸೇಮ್ ಅದೇ ಥರ. ಅದರಲ್ಲೂ ಅಷ್ಟೇ ಸೌಂಡ್ಗಳು ಗೊತ್ತಾಗಲ್ಲ. ಅದು ಒಳಗಡೆ ಕೂತಿರೋರಿಗೆ ಏನೋ ಒಂದು 100-120 ಹೋಗ್ತಿದೆ ಅಂತ ಅನಿಸುತ್ತೆ. ಬಟ್ ಮೀಟರ್ ನೋಡಿದಾಗ ಗೊತ್ತಾಗೋದು 190 ಕ್ರಾಸ್ ಆಗಿರೋದು. ಅಷ್ಟು ಚೆನ್ನಾಗೇ ಹಂಗೆ ಹೋಂಡಾ ಸಿಟಿ ನೆನಪಾಗುತ್ತೆ. ಅಷ್ಟು ಸ್ಮೂತ್ ಇದೆ. ಪೆಟ್ರೋಲ್ ಗಾಡಿ ಥರ ಅಷ್ಟು ಚೆನ್ನಾಗಿ ಹೋಗುತ್ತೆ. ಅದೇ ನೀವೊಂದು 50-40 ಈ ರೇಂಜಲ್ಲಿ ಹೋಗ್ತಿದ್ರೆ ಏನೋ ನಿಮಗೆ ಹೆವಿ ಥರ ಅನಿಸುತ್ತೆ ಗಾಡಿ. ಮತ್ತು ವೈಬ್ರೇಷನಲ್ಲಿ ನಿಮಗೆ ನೀಟಾಗಿ ನಾಯ್ಸಲ್ಲಿ ಸ್ವಲ್ಪ ಕೇಳಿಸ್ತಾ ಇರ್ತದೆ. ಗಾಡಿದು ರಂಬಲ್ನೆಸ್ಸು ಪ್ರತಿಯೊಂದು ಕೂಡ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಅದು ಆ್ಯಕ್ಚುಲಿ ಕೆಲವರಿಗೆ ಮ್ಯಾಕ್ಸಿಮಮ್ ಜನಕ್ಕೆ ಮಜಾ ಕೊಡುತ್ತದು. ಹಂಗೆ ಇರಬೇಕು ಗಾಡಿ ಅಂದರೆ ಮ್ಯಾನ್ಲಿ ಆಗಿರಬೇಕು, ಹಂಗೆ ರಗಡ್ ಆಗಿರಬೇಕು ಅಂತ ಆಸೆ ಪಡ್ತಾರೆ. ಬಟ್ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ಮತ್ತು ಗೇರು ಅಷ್ಟೇ, ಅದು ನಿಮ್ಗೆ ಅಲ್ಲಾಡ್ಸೋದು ಡಗ ಅಂತ ಅಲ್ಲಾಡುತ್ತೆ. ಅದು ಆ್ಯಕ್ಚುಲಿ ಅದು ಇರೋದೇ ಹಾಗೆ. ನಿಮಗೆ ಕ್ರಿಸ್ಟಾ ತೊಗೊಂಡ್ರು ಅಲ್ಲಾಡುತ್ತೆ, ಹಳೇದು ಇನೋವಾ ತೊಗೊಂಡ್ರು ಅಲ್ಲಾಡುತ್ತೆ, ಫಾರ್ಚುನರ್ ಹಳೇದು ತೊಗೊಂಡ್ರು ಅಲ್ಲಾಡುತ್ತೆ. ಸೊ ಹಾಗಾಗಿ ಆ ಅಲ್ಲಾಡ್ಸೋ ಆಡು ಹುಟ್ಟಿರೋದು ಅದರಿಂದನೇನೋ ಗೊತ್ತಿಲ್ಲ, ಆ ರೇಂಜಿಗೆ ಅಲ್ಲಾಡುತ್ತೆ. ಇಂಜಿನ್ ಎಲ್ಲನೂ ಕೂಡ, ಆ ಇಂಜಿನ್ ಕಂಪಾರ್ಟ್ ಏನಿರುತ್ತೋ ಅದನ್ನು ಕೂಡ ಶೇಕ್ ಆಗುತ್ತೆ. ಆ್ಯಕ್ಚುಲಿ ನೀವು ಎಕ್ಸಲರೇಟ್ ಮಾಡಿದಾಗ ಅಂತದೆ. ಅಷ್ಟರ ಮಟ್ಟಿಗೆ ಅದು ಏನೋ ಗೊತ್ತಿಲ್ಲ. ಅದು ಏನೋ ಒಂಥರ ಮಜಾ. ಅದು ಈಗ ಹೊಸ ಲೇಟೆಸ್ಟಾಗಿ ಏನೇನು ಬರ್ತಿದೆಯೋ ಆ ಥರ ಗೇರ್ ಮೆಕ್ಯಾನಿಸಮ್ ಖಂಡಿತ ಅದರಲ್ಲಿರಲ್ಲ. ಅದರಲ್ಲಿ ನಿಮಗೆ ಶಾರ್ಟ್ ಗೇರ್ಸ್ ಇರುತ್ತೆ. ಗೇರ್ದು ನಾಬ್ ಕೂಡ ತುಂಬ ಶಾರ್ಟ್ ಇರುತ್ತೆ. ಸೊ ನಿಮಗೆ ಗೇರ್ ಈಗ ಸ್ವಿಫ್ಟ್ಗಳಲ್ಲಿ ನೋಡಿರ್ತಾರೆ, ತುಂಬ ಇಷ್ಟೇ ಇರುತ್ತೆ. ಅದು ನಿಮ್ಗೆ ಗೊತ್ತೇ ಆಗಲ್ಲ. ಅಷ್ಟು ಸ್ಮೂತಾಗಿ ಬೆರಳಲ್ಲೇ ಹಾಕ್ಬಿಡ್ಬೋದು. ಬಟ್ ಇದು ಆ ಥರ ಮಾಡೋಕ್ಕಾಗಲ್ಲ. ಇದು ರಫ್ ಇರುತ್ತೆ. ಬಟ್ ಅದು ನಿಮ್ಗೆ ಹೋಗ್ತಾ ನಿಮ್ಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಗಾಳಿಗೆ ನಿಮ್ಗೆ ಅಡ್ಜಸ್ಟ್ ಆಗಿಬಿಡ್ತದೆ. ಈ ಬಾಡಿ ಲ್ಯಾಂಗ್ವೇಜ್ಗೆ, ನೇಚರ್ಗೆ ನೀವು ಅಡ್ಜಸ್ಟಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ಹ್ಯೂಜ್ ವಿಡ್ತ್, ಹ್ಯೂಜ್ ಲೆಂತ್, ಹ್ಯೂಜ್ ಹೈಟ್. ಸೊ ಡಿಫ್ರೆಂಟ್ ಇರುತ್ತೆ. ಸೊ ನೀವು ನಾರ್ಮಲ್ ವೆಹಿಕಲ್ ಓಡಿಸೋಕ್ಕೂ ಇದು ಬಂದು ಪ್ರಾಪರ್ SUV ರೇರ್ ವೀಲ್ ಡ್ರೈವ್ 4x2. ಸೊ ನಿಮ್ಗೆ ನಾರ್ಮಲ್ ಈಗ XUV500 ಅಥವಾ 700 ತೊಗೊಂಡ್ರೆ ಅದೆಲ್ಲ ನಿಮಗೆ ಫ್ರಂಟ್ ವೀಲ್ ಡ್ರೈವ್. ಅದು ಮೋನೋಕಾಕಿಂದ ಬಿಲ್ಡ್ ಆಗಿರುತ್ತೆ. ಸೊ ಅದು ಓಡಿಸೋಕ್ಕೂ ಇದೋದಕ್ಕೂ ಅಜ್ಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ನಿಮಗೆ ನಾರ್ಮಲಾಗಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಅದು ಓಡಿಸ್ತಿರ್ಬೇಕಾರೆ. ಬಟ್ ನೀವು ಸೆಟ್ ಮಾಡಿ ಬಿಹೇವ್ ಮಾಡಿ ನೀವು ರೇರ್ ವೀಲ್ ಡ್ರೈವ್ ಓಡಿಸಿ ಪಳಗದ ಮೇಲೆ ನೀವು ಮೋನೋಕಾಕಲ್ಲಿ ಅಥವಾ ಇದೇ ಥರದ ಸೆಗ್ಮೆಂಟ್, ಈಗ ಇದೇ ಸೈಜಿಗೆ ಕಂಪೇರ್ ಮಾಡಿದ್ರೆ ನಿಮಗೆ 700, 500 ಅಥವಾ ಲೇಟೆಸ್ಟ್ ಟಾಟಾ ಸಫಾರಿ ಅಥವಾ ಹೆಕ್ಟರು ಇವೆಲ್ಲ ಬರುತ್ತೆ. ಸೊ ಅದನ್ನು ನೀವು ಓಡಿಸೋದಕ್ಕೆ ಸೈಜ್ ಒಂದೇ. ಬಟ್ ಅದು ಫ್ರಂಟ್ ವೀಲ್ ಡ್ರೈವು, ಮೋನೋಕಾಕು, ಇದು ರೇರ್ ವೀಲ್ ಡ್ರೈವು, ಲ್ಯಾಡರ್ ಆನ್ ಫ್ರೇಮು, ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಆ ಫೀಲ್ ನಿಮಗೆ ನೋಟಿಸ್ ಮಾಡ್ತಾ ಇರ್ತಾರೆ. ನಿಮಗೆ ಕ್ಷಣ ಗೊತ್ತಾಗುತ್ತೆ. ಬಟ್ ಅದು ಸ್ಟಾರ್ಟಿಂಗಲ್ಲಿ ಡ್ರೈವ್ ಮಾಡಬೇಕಾದ್ರೆ ಒಂದೇ ಥರ ಅನಿಸಿದ್ರು ಕೂಡ ನಿಮ್ಗೆ ಅದು ಹೋಗ್ತಾನೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ನನಗೆ ನಿಜವೂ ಆ ಥ್ರಿಲ್ಲಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಅಮೇಝಿಂಗ್ ಆಗಿದೆ. ಅದ್ರ ಬಗ್ಗೆ ನಾನು ಅವಾಗೇ ಮಾಡಿದ್ನಲ್ಲ, ಅದು ಫೀಲ್ ನನಗೆ ಗೊತ್ತಿತ್ತು. ಅದು ಗಾಡಿದು ಮಜಾ ಏನು ಅಂತ ಗೊತ್ತಿತ್ತು. ಒಂದು 80, 90, 100 ಒಳಗೆ ನೀವು ಮೇಂಟೈನ್ ಮಾಡಿದ್ರೆ ಮೈಲೇಜ್ ಕೂಡ ಹತ್ತತ್ರ ನಿಮ್ಗೊಂದು
14ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮ್ಯಾನ್ಯುವಲ್ನಲ್ಲಿ. ಹೈವೇನಲ್ಲಿ ನೀವು ಪ್ರಾಪರ್ RPM ಪ್ರಕಾರ ಮೇಂಟೈನ್ ಮಾಡ್ಕೊಂಡು ಬೇಗ ಬೇಗ ಗೇರ್ ಶಿಫ್ಟ್ ಮಾಡಿ ಬೇಗ 5th ಗೇರ್ ಬರಬೇಕು. ಆ್ಯಕ್ಚುಲಿ 6th ಗೇರ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದನ್ನು ಮೈನಸ್ ಅಷ್ಟು ದೊಡ್ಡ ಇಂಜಿನ್ಗೆ 6th ಗೇರ್ ಯಾಕೆ ಕೊಟ್ಟಿಲ್ವೋ, ಲೇಟೆಸ್ಟಲ್ಲಿ ಇದೆ ಬಟ್ ಅದರಲ್ಲಿ 3 ಲೀಟ್ರಲ್ಲಿ ಇಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಮ್ಯಾನ್ಯುವಲಲ್ಲಿ. 5th ಗೇರ್ಗೆ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನಿಮಗೆ ಎಷ್ಟು ಲೈಟ್ ಫುಟ್ ಮೇಂಟೈನ್ ಮಾಡ್ತಿರೋ, ಪ್ರಾಪರಾಗಿ ಬ್ರೇಕಿಂಗ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ಇದು 13.5, 14, 14 ಮೇಲೂ ಕೂಡ ಸಾಕಷ್ಟು ಜನಕ್ಕೆ ಕೊಟ್ಟಿದೆ. ಇದು ಸಿಟಿನಲ್ಲಿ ಬಿಡಿ 9, 10 ಅದೇನು ಮಾಡೋಕ್ಕಾಗಲ್ಲ. ಆ ಗಾಡಿಗೆ ಆ ವೆಯ್ಟಿಗೆ ಅದಷ್ಟು ಕೊಡೋದೇ ಹೆಚ್ಚೆಚ್ಚು. ಇನ್ನು ಮೇಂಟೆನೆನ್ಸ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಿಮಗೆ ತುಂಬ ಜನ ಫಾರ್ಚೂನ್ ಅಂದರೆ ಹೈ ಮೇಂಟೆನೆನ್ಸ್ ವೆಹಿಕಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಯಾಕೆ ಅಂದ್ಕೊಂಡಾರೋ ಗೊತ್ತಿಲ್ಲ. ಸೀರಿಯಸ್ಲಿ ಇದೇ ಸೆಗ್ಮೆಂಟು ನಿಮಗೆ ಎಂಡವರ್ ತೊಗೊಂಡ್ರೆ ಇದಕ್ಕೂ ಅದಕ್ಕೂ 3 ಪಟ್ಟು ಡಿಫ್ರೆನ್ಸ್ ಇರುತ್ತೆ. ಇದು 10,000 ಬಂದರೆ ಅದು 30,000 ಬರ್ತದೆ. ಸೊ ಹಂಗಾಗಿ ತುಂಬ ಜಗದ ವ್ಯತ್ಯಾಸ ಇದೆ ಮೇಂಟೈನಿಂಗ್ ವಿಷಯದಲ್ಲಿ. ನೀವೊಂದು ನಾರ್ಮಲ್ ಗಾಡಿಗಳಿಗೆ ಎಷ್ಟು ಮೇಂಟೈನಿಂಗ್ ಬರುತ್ತೆ, ನೀವು ಪ್ರಾಪರ್ ಜನರಲ್ ಸರ್ವಿಸಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೀರಿಯಸ್ಲಿ ನಿಮ್ಗೊಂದು ಬಿಲೋ 15K ಒಳಗಡೆ ನಿಮಗೆಲ್ಲ ಮುಗ್ದೋಗುತ್ತೆ. ನನ್ನ ಪ್ರಕಾರ ಒಂದು 7 to 8 ನಿಮ್ಗೆ ಆಯಿಲ್ ಸರ್ವಿಸೇ ಮುಗ್ದೋಗ್ಬಿಡುತ್ತೆ. ಯಾಕಂದರೆ ದೊಡ್ಡದಲ್ವ ಇದು ಇಂಜಿನ್, ನಿಮಗೆ ಆಯಿಲ್ ಜಾಸ್ತಿ ಇಡಿಸುತ್ತೆ. ಕಾಲ್ಡ್ SUVಗಳು ಏನು ಮೇಂಟೆನೆನ್ಸ್ ಬರುತ್ತೋ ಅಷ್ಟೇ ಬರುತ್ತೆ. 10-12 ಲಕ್ಷ ಓಡಿಸಿದ್ರು ಕೂಡ ಆ ಇಂಜಿನ್ಗೆ ಸ್ಟ್ರೆಸ್ಸೇ ಆಗಲ್ಲ. ಕಂಟಿನ್ಯೂಸ್ 500 ಕಿಲೋಮೀಟರ್ಸ್ ಓಡಿಸಿ ನಿಲ್ಲಿಸಿ ಏನೋ ನಾನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದಿತ್ತು, ಕಲೆಕ್ಟ್ ಮಾಡಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ಹೋಗಿದ್ದು ಆಫೀಸಲ್ಲಿ ಹೋಗಿದ್ದು, ಸೈನ್ ಮಾಡಿದ್ದು, ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದು, ಬಂದಿದ್ದು, ಮತ್ತೆ 500 ಹೊಡೆದಿದ್ದೀನಿ ನಾನ್ ಸ್ಟಾಪ್, ಮತ್ತೆ 500 ಮತ್ತೆ ರಿವರ್ಸ್ ಬಂದಿದ್ದೀನಿ. ಅಷ್ಟು ಬಂದರೂ ಕೂಡ ಗಾಡಿಗೆ ಸ್ಟ್ರೆಸ್ ಆಗಿ ಒಂದಿಷ್ಟು ಸ್ಟ್ರೆಸ್ ಎಲ್ಲೂ ಕಾಣಿಸ್ಕೊಳ್ಳೋ. ಬಟ್ ನಾನು XUV 500 ಕಾಣಿಸುತ್ತೆ, ನಾನು ನೋಡಿದ್ದೀನಿ ತುಂಬ ಸಲ ಸ್ಟ್ರೆಸ್ ಆಗುತ್ತೆ ಗಾಡಿ. ಅದರಲ್ಲಿ D40 ಇಂಜಿನ್ ಏನಿದೆಯೋ ಹಂಗೆ ಇದೆ. ಈವನ್ ಕ್ರಿಸ್ಟನೂ ಸೇಮ್, ಇನೋವಾನೂ ಸೇಮ್, ಲೇಟೆಸ್ಟ್ ಫಾರ್ಚುನರ್ ಸೇಮ್. ಇವಾಗ ಬಂದಿರೋದು ಹೈ ಕ್ರಾಸ್ ಅಲ್ಲ, ಒರಿಜಿನಲ್ ಟೊಯೋಟಾ ಗಾಡಿಗಳಲ್ಲಿ ನಾನು ನೋಡಿರೋ ಮಟ್ಟಿಗೆ ಸ್ಟ್ರೆಸ್ಸೇ ಆಗಲ್ಲ ಗಾಡಿಗಳು. ಅಷ್ಟು ನೀಟಾಗಿ ಹೆಂಗೋ ನನಗೆಲ್ಲೂ ಕೂಡ ಆ ಥರ ಹಿಂಸೆ ಅಂತ ಅನ್ನಿಸ್ಲಿಲ್ಲ. ನನಗೆ ಗೊತ್ತಾಗುತ್ತಲ್ಲ, ಫೀಲ್ ಗೊತ್ತಾಗುತ್ತೆ. ಇಂಜಿನ್ಗೆಲ್ಲೋ ಸ್ಟ್ರೆಸ್ ಆಗ್ತಿದೆಯೇನೋ ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನನಗೆ XUV 500 ಫೀಲ್ ಆಗಿದೆ. MGನಲ್ಲಿ ಬಿಡು ಜಾಸ್ತಿನೇ ಆಗುತ್ತೆ. XUVಲ್ಲಿ ಅಷ್ಟೊಂದು ಆಗದೆ ಇದ್ರೂ ಕೂಡ ಆಗುತ್ತೆ. ಕಂಪೇರ್ ಟು ನಿಮ್ಗೆ ಇದಕ್ಕೆ ಕಂಪೇರ್ ಮಾಡೋದು ಅದಕ್ಕಾಗುತ್ತೆ. ಬಟ್ ಇದರಲ್ಲಿ ಹಾಗೆ ಮುಂದ್ಗಡೆ ನಿಮಗೆ ಇಂಜಿನ್ ಬಾಯ್ನೆಟ್ ಮೇಲೆ ಏನು ಹುಡ್ ಬರುತ್ತಲ್ವ ಅದು ಸ್ವಲ್ಪ ಹೈಲೈಟ್ ಇದ್ರದ್ದು ಅದು, ಮತ್ತು ಎಕ್ಸ್ಟ್ರಾ ನಿಮಗೆ ಏನು ಬ್ಲೈಂಡ್ ಸ್ಪಾಟ್ ಮಿರರ್ ಬರುತ್ತೆ. ನಾನು ಅದನ್ನು ತೆಗೆಸ್ಬಿಟ್ಟಿದ್ದೀನಿ, ನನಗೆ ಅದು ಇಷ್ಟ ಆಗಲ್ಲ. ನನಗದು ಎಸ್ಪೆಷಲಿ ಸೈಡ್ ವೀವ್ ಏನಿದೆಯೋ ಫೆನಾಮಿನಲ್, ಅಷ್ಟು ಎಕ್ಸಲೆಂಟಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಎಷ್ಟು ಜನ ತಿರುಗಿ ನೋಡ್ತಾರೆ. ನನ್ನ XUV 500 ನೋಡೋದು ನನ್ನ ಮಗನೂ ಮೂಸ್ ನೋಡೋಲ್ಲ. ಆ ಕಲರ್ಗೆ ಬ್ಲ್ಯಾಕ್ ಕಲರ್ಗೆ ಮೂಸ್ ನೋಡ್ತಾರೆ ಅಷ್ಟೇ, ಇಲ್ಲ ನಾರ್ಮಲಾಗಿ ಏನು ತಿರುಗಲ್ಲ. ಅದು ಇದನ್ನು ಎಷ್ಟು ನೋಡೋದು, ಏನೆಲ್ಲ ಹಿಂಗೆ ನೋಡ್ತಾರೆ, ಏನಿಲ್ಲ ಹಿಂಗೆ ನೋಡ್ತಾರೆ ಅಂತ ಅನಿಸುತ್ತೆ. ಈ 7 ಲಕ್ಷ 8 ಲಕ್ಷ ಅಂತ ಅನ್ಕೊಳ್ಳೋಣ. ಈ 8 ಲಕ್ಷ ಗಾಡಿಗೆ ಅದೇ 8 ಲಕ್ಷಕ್ಕೆ ನೀವು ಯಾವುದೋ ಒಂದು ಬಲಿನೋ ತೊಗೊಂಡ್ರೆ ಅಥವಾ ಒಂದು ಇಗ್ನಿಸ್ ತೊಗೊಂಡ್ರೆ, ಟಿಯಾಗೋ ಅಥವಾ ಇವಾಗ ಅಲ್ಟ್ರೋಸ್ ಇವೆಲ್ಲ ತೊಗೊಂಡ್ರೆ, ಇವೆಲ್ಲ ಅದಕ್ಕೇನು ಜಾಸ್ತಿನೇ ಇದೆ ಬಿಡಿ ಬೈದವೆ, ಅವೆಲ್ಲ ತೊಗೊಂಡ್ರೆ ಯಾವನೇನು ನೋಡಲ್ಲ. ಬಟ್ ಇಷ್ಟು ದೊಡ್ಡ ಗಾಡಿಗೆ ಸೆಕೆಂಡ್ ಗಾಡಿಗೆ ಯಾರು ಹೇಳ್ತಾರೆ ಅದು ಸೆಕೆಂಡ್ಸ್ ಗಾಡಿ ಮತ್ತು ಏನು ಒಂಥರ ಅದು ಅನ್ಸಲ್ಲ. ಹಿಂದ್ಗಡೆ ಕಂಫರ್ಟ್ ಲೆವೆಲ್ ನಿಮಗೆ ಕ್ರಿಸ್ಟಾ ಅಥವಾ ಇನೋವಾ ಲೆವೆಲ್ಗೆ ಕಂಫರ್ಟ್ ಅಷ್ಟಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ನಿಮಗೆ ಅಷ್ಟೊಂದೇನು ಕಂಫರ್ಟ್ ಬರಲ್ಲ. ನಿಮಗೆ ಸ್ವಲ್ಪ ಹೈ ಸ್ಪೀಡಲ್ಲಿ ನಿಮಗೆ ಲೆಫ್ಟ್ ಟು ರೈಟ್ ಟರ್ನ್ ಮಾಡಿದಾಗೆಲ್ಲ ನಿಮಗೆ ಸ್ವಲ್ಪ ಬೌನ್ಸಿ ಥರ ಫೀಲ್ ಬೆಟರ್. ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ. ಆ ಬಾಡಿ ರೋಲ್ ಆಗಿರಲಿ, ಸ್ವಲ್ಪ ಆ ವೇವ್ನೆಸ್ಸು ಖಂಡಿತ ಇದರಲ್ಲಿ ಎದ್ದು ಕಾಣುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಲಾಂಗ್ ಡ್ರೈವ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಅಷ್ಟೊಂದೇನು ಕನ್ವೀನಿಯೆಂಟಾಗಿರುತ್ತೆ ಅಂತ ನಾನು ಅಶ್ಯೂರ್ಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಟ್ ಫುಟ್ ಮೇಂಟೈನ್ ಮಾಡ್ತಾರೆ, ಸೊ ಅಂಥವ್ರಿಗೆ ಇದು ಪ್ರಾಬ್ಲಮ್ ಇಲ್ಲ. ಒಂದು 100-120 ಆಜು ಬಾಜುಲ್ಲಿ ಹೈವೇಲಿ ಮೇಂಟೈನ್ ಮಾಡೋರಿಗೆ ಇದು ಸೂಪರ್. ಅದೇ ನೀವು 140, 150, 150, 60 ಇವೆಲ್ಲ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಿಮಗೆ ಹೈವೇಲಿ ಸ್ಟ್ರೈಟ್ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಸ್ವಲ್ಪ ಈ ಕೆಲವರು ಯಾವ ಥರ ಓಡಿಸ್ತಾರೆ, ಹಿಂದ್ಗಡೆ ಇರೋರಿಗೆ ತುಂಬ ಪ್ಯಾನಿಕ್ ಫೀಲ್ ಆಗೋದಂತೂ ಖಂಡಿತ ಇದೆ. ಸೊ ಇದು ನೆಗೆಟಿವ್ ಅಂತ ಅಂದ್ಕೊಳಕ್ಕಾಗಲ್ಲ. ಇದನ್ನು ಇಟ್ಸ್ ಅ ಬಾಡಿ ಲ್ಯಾಂಗ್ವೇಜ್, ಗಾಡಿದು ಬಾಡಿ ಲ್ಯಾಂಗ್ವೇಜ್ ಇರೋದು ಹಾಗೆ, ಅದನ್ನೇನು ಮಾಡೋಕ್ಕಾಗಲ್ಲ. ಇನ್ನು 6-7 ಸೀಟ್ಗಳ ಬಗ್ಗೆ ಅಷ್ಟೊಂದು ತೀರಾ ಏನು ಕಂಫರ್ಟ್ ಏನಿಲ್ಲ. ನಮ್ಮ XUV 500 ರೇಂಜ್ಗೆ ಇದೆ. ಏನಾದರೂ XUV 500 ಕಂಪೇರ್ ಮಾಡಿದ್ರೆ ನಮಗೆ ಸ್ವಲ್ಪ ಡಿಕ್ಕಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಇಟ್ಸ್ ಅ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಇನ್ನು ಇದ್ರ ವೀಲ್ ಸೈಜ್, ವೀಲ್ ಬೇಸ್ ನಿಮಗೆ ಆಫ್ ರೋಡು, ಫ್ಲ್ಯಾಟ್ ರೋಡ್, ಹೈವೇ ರೋಡು, ಹಳ್ಳಿ ಕೊಳ್ಳ ಎಲ್ಲದಕ್ಕೂ ಕೂಡ ಮಜಬೂತಾಗಿ ಬರುತ್ತೆ. ಇನ್ನು ಇದರಲ್ಲಿ 4x4 ಅಂತಲೂ ಬರುತ್ತೆ. ಅದರಲ್ಲಿ ಎಲ್ಲೋ ಹೆಚ್ಚು ಇವೆಲ್ಲ ಇದೆ. ಅದನ್ನು ಹಾಕೊಂಡ್ರೆ ಕೂಡ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಎಲ್ಲ ಟೈರಿಗೂ ಕೂಡ ಸೂಟಬಲ್ ಆಗುವಂಥ ಗಾಡಿ. ನಿಮ್ಮ ನಾರ್ಮಲ್ ಯಾವಾಗ ಅಪರೂಪಕ್ಕೆ ಆಫ್ ರೋಡ್ಗೆ ಹೋಗ್ತೀರಾ, ಕಚ್ಚಾ ರೋಡ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 4x2 ಇಟ್ಸ್ ಅನಫ್. ಅಥವಾ ಆಟೋಮೆಟಿಕ್ ಅಥವಾ ಮ್ಯಾನ್ಯುವಲ್ ಇಟ್ಸ್ ಗುಡ್ ಚಾಯ್ಸ್. ಆಟೋಮೆಟಿಕ್ ಕೂಡ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಅದೇನು ಎಕ್ಸ್ಟ್ರಾ ಏನು ಹೇಳೋದಿಲ್ಲ, ಸೇಮ್ ಟು ಸೇಮ್ ಇರುತ್ತೆ. ಅದು ಗೇರ್ ಹಾಕಬೇಕು, ಅದು ಗೇರ್ಲೆಸ್ ಇರುತ್ತೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ, ಇನ್ನೆಲ್ಲ ಸೇಮ್ ಇರುತ್ತೆ. ಇನ್ನು ಪಾಸಿಟಿವ್ಗಳು ಇಷ್ಟೊಂದು ಹೇಳಿದ್ಮೇಲೆ ನೆಗೆಟಿವ್ ಸ್ವಲ್ಪ ಆದರೂ ಇರಬೇಕಲ್ಲ. ಏನಪ್ಪ ನೆಗೆಟಿವು, ನನಗೇನು ಆ ಥರ ಅನಿಸಿಲ್ಲ ನೆಗೆಟಿವ್, ಇಲ್ಲಿವರೆಗೂ ಅನಿಸಿಲ್ಲ. ಗಾಡಿ ಬಗ್ಗೆ ನೆಗೆಟಿವ್ ಸೀರಿಯಸ್ಲಿ ಇಲ್ಲಿವರೆಗೂ ಅನಿಸಿಲ್ಲ. ಆ್ಯಕ್ಚುಲಿ ಎಕ್ಸ್ಟ್ರಾ ಇಷ್ಟ ಆಗಿದೆ ಗಾಡಿ. ಬ್ರೇಕಿಂಗ್ ನಿಮಗೆ ಅಪ್
ಪ್ರಾಪರ್ ಬೈಟಿಂಗ್ ಏನಿದೆಯೋ ಅದು ಅಕ್ಯುರೇಸಿ ಇಲ್ಲ. ಇದು ಸಾಧಾರಣವಾಗಿ XUV500 ಇದೆ. ಇದು ತುಂಬ ನೀವು ದೊಡ್ಡ ದೊಡ್ಡ ಲೆಂತ್ 7 ಸೀಟರ್ ವೆಹಿಕಲ್ಗಳೆಲ್ಲ ಇದು ಕಾಮನ್ ಆಗಿಬಿಟ್ಟಿದೆ. ಇದು ನೀವು ಯಾವುದೇ 7 ಸೀಟರ್ ವೆಹಿಕಲ್ಗಳು ತೊಗೊಳ್ಳಿ, ಮ್ಯಾಕ್ಸಿಮಮ್ ವೆಹಿಕಲ್ಗಳಲ್ಲಿ ಈ ಇಶ್ಯೂಸ್ ಇರುತ್ತೆ. ಗೊತ್ತಿಲ್ಲ ಅದು ಲೆಂತ್ಗೋ ಏನಕ್ಕೋ ನಾವು ಅಂದ್ಕೊಂಡಿದ್ದ ಜಾಗದಲ್ಲಿ ಬ್ರೇಕಿಂಗ್ ಮಾಡೋದಕ್ಕೆ ಕಷ್ಟ. ಹೈ ಸ್ಪೀಡಲ್ಲ ನಾನು ಹೇಳ್ತಾ ಇರೋದು, ಲೋ ಸ್ಪೀಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೈ ಸ್ಪೀಡಲ್ಲಿ ನಿಮಗೆ ಅಲ್ಲಿ ನಿಲ್ಲಿಸ್ಬೇಕಂತ ಹೇಳಿದ್ರೆ ನೀವು ಇಲ್ಲಿಂದನೇ ಬ್ರೇಕಿಂಗಿಗೆ ನೀವು ಕ್ಯಾಲ್ಕುಲೇಷನ್ ಹಾಕೊಂಡು ನಿಲ್ಲಿಸ್ಬೇಕು. ಬ್ರೇಕ್ ಫೀಲ್ ಮಾಡ್ತಿರ್ಬೇಕಾದ್ರೆ ನಿಮಗೆಲ್ಲೋ ಈ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಅದು ಮೆಟೆಡರು ಮತ್ತು 407 ಈ ಥರ ಗಾಡಿಗಳಲ್ಲಿ ಸ್ವಲ್ಪ ಹೇರ್ ಫೀಲ್ ಆಗುತ್ತಲ್ವ, ಆ ಥರ ಈ ಗಾಡಿಗಳು ಆ ಹೇರ್ ನಿಮ್ಗೆ ಬ್ರೇಕ್ ಪೆಡಲ್ನ ಮೇಂಟೈನ್ ಪ್ರೆಸ್ ಮಾಡಿದಾಗ ನಿಮಗೆ ಪ್ರಾಪರಾಗಿ ಬೇರೆ ಬೇರೆ ಗಾಡಿಗಳ ಥರ ಹಂಗೆ ಒಂಥರ ಪ್ರೆಸ್ಸಿಂಗ್ ಥರ ಫೀಲ್ ಆಗೋಲ್ಲ, ನಿಮಗೆ ಹೇರ್ ಫೀಲ್ ಆಗುತ್ತೆ. ಸೊ ಅದನ್ನು ನಾನು ನೋಟಿಸ್ ಮಾಡಿದೆ. ಅದು ಇದರಲ್ಲೂ ನೋಟಿಸ್ ಮಾಡಿದ್ದೀನಿ, ಇದರಿಂದ ಓಡಿಸಿದ 2-3 ಗಾಡಿಗಳನ್ನು ನೋಟಿಸ್ ಮಾಡಿದ್ದೀನಿ. ಇದರಲ್ಲಿ ಸಾಧಾರಣವಾಗಿ ತುಂಬ ಜನ ಕಂಪ್ಲೇಂಟ್ಸ್ ಮಾಡಿರೋದು ಬ್ರೇಕಿಂಗ್ ಬಗ್ಗೆ. ನೀವು ಎಷ್ಟೇ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿ, ಏನೇ ಲೇತ್ ವರ್ಕ್ ಮಾಡಿಸಿ, ಏನೇ ಮಾಡಿಸಿದ್ರು ಕೂಡ ಆ ಬ್ರೇಕಿಂಗ್ ಅನ್ನೋದು ಎಲ್ಲೋ ಒಂದು ಕಡೆ ಆ ಗಾಡಿ ಕ್ವಾಲಿಟಿಗೆ ತಕ್ಕಾಗೆ ಇಲ್ಲ. ಪ್ರಾಬ್ಲಮ್ ಇಲ್ಲ, ನಿಮಗೆ ಅದು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳೋರ್ಗೂ ಅಷ್ಟೇ ಅದು ಪ್ರಾಬ್ಲಮ್ ಆಗೋದು. ಬಟ್ ನೀವು ನಾರ್ಮಲ್ ಗಾಡಿಗಳಲ್ಲಿ ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ನಾರ್ಮಲ್ ನೀವು ಪ್ರಾಪರಾಗಿ ಫೀಲ್ ಆಗುತ್ತೆ, ನಿಮಗೆ ಟಕ್ 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 ಅಂತ ಮಾಡ್ಬೋದು ಬ್ರೇಕಿಂಗ್ನ. ಬಟ್ ಇದರಲ್ಲಿ ನಿಮಗೆ ಆ ಥರ ಮಾಡೋಕ್ಕಾಗಲ್ಲ. ನಿಮ್ಗೆ ಅದು ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಒಂದು 20-30 ಕಿಲೋಮೀಟರ್ ಓಡಿಸ್ಬೇಕು ಗಾಡಿನ, ಬ್ರೇಕಿಂಗ್ ಬಗ್ಗೆನೇ ಅರ್ಥ ಮಾಡ್ಕೊಳ್ಳೋಕ್ಕೆ. ಈ ಬೇರೆ ಗಾಡಿಗಳನ್ನ ಓಡಿಸಿ ಮೋನೋಕಾಕ್ 7 ಸೀಟರ್ದು 5 ಸೀಟರ್ಲ್ಲ ಓಡಿಸಿ ಬಂದಿರೋರಿಗೆ ಎಲ್ಲೋ ಹಳೆ ಗಾಡೀಲಿ ಕೂತಿರೋ ಥರ ಫೀಲ್ ನಿಮ್ಗೆ ಆಗಬಹುದು. ಯಾಕಂದ್ರೆ ಅಲ್ಲಿ ನೋಡೋಂಥ ಮಾಡರ್ನೈಸ್ ಡ್ಯಾಶ್ಬೋರ್ಡು, ಮಾಡರ್ನೈಸ್ ಫೀಚರ್ಸ್ಗಳು, ಸೀಟ್ಸ್ಗಳು, ಕಂಫರ್ಟು ನಿಮಗೆ ಇದರಲ್ಲಿ ಖಂಡಿತ ಮಿಸ್ ಹೊಡಿಯುತ್ತೆ. 3 ಲೀಟ್ರಲ್ಲಿ 2.8 ಮಿಸ್ ಹೊಡಿಲ್ಲ, ಬಟ್ 3 ಲೀಟ್ರಲ್ಲಿ ಮಿಸ್ ಹೊಡಿಯುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಮೂಮೆಂಟು, ಆ ರೇರ್ ವೀಲ್ ಫೀಲ್ಡು, ಆ ರೇರಿಂದ ಪವರ್ ಜನ್ರೇಟ್ ಆಗಿ ವೀಲಿಗೆ ಬಂದು ಅಲ್ಲಿಂದ ನಿಮ್ಮ ಗಾಡಿ ಮೂವ್ ಆಗಬೇಕಾದಾಗ ನಿಮಗೆ ಒಂಥರ ಬಸ್ಸಲ್ಲಿ ಮೂವ್ ಆದಂಗೆ ನಿಮಗೆ ಫೀಲ್ ಆಗುತ್ತೆ. ಬಸ್ಸು ರೇರ್ ವೀಲ್ ಡ್ರೈವೆ. ಸೊ ನಿಮಗೆ ಮೋನೋಕಾಕಲ್ಲಿ ಹಾಗಲ್ಲ, ನಿಮಗೆ ಫ್ರಂಟಿಂದ ಜನ್ರೇಟ್ ಆಗುತ್ತೆ ಎನರ್ಜಿ. ಬಟ್ ಇದು ನಿಮಗೆ ರೇರಿಂದ ಜನ್ರೇಟ್ ಆದಾಗ ನಿಮಗೆ ಇನಿಷಿಯಲಿ ನಿಮ್ಗೆ ಗಾಡಿಯಲ್ಲಿ ಹಂಗೆ ಓಡಿಸ್ಬೇಕಾದಾಗ ನಿಮಗೆ ಹಿಂಗೆ ಕುಲ್ಕೋ ಥರ ನಿಮ್ಗೆ ಅನಿಸ್ಬಹುದು. ಅದು ನಿಮ್ಗೆ ಫಸ್ಟ್ ಟೈಮ್ ಆಗಿದ್ದಾಗ. ಬಟ್ ನಿಮಗೆ ಓಡಿಸ್ತಾ ನಿಮ್ಗೇನು ಅನಿಸಲ್ಲ ಅದು. ಇದು ನೀವು ಅಲ್ಲಿಂದ ಇಲ್ಲಿ ಬಂದಾಗ ಚೇಂಜಸ್ಗಳನ್ನ ಕಾಣಿಸೋದು. ಮತ್ತು ಗೇರ್ಸ್ ಸಿಗಾಪಟ್ಟೆ ಡಿಫ್ರೆನ್ಸ್. ಗಾಡಿದು ಶಾರ್ಟ್ಸ್ ಗಾಡಿ ಅಂದರೆ ಇಟ್ಸ್ ಎಕ್ಸಾಂಪಲ್. ಅದೇ ಥರನೇ ಮೆಜಾರಿಟಿ ಇರುತ್ತೆ. ಬಟ್ ಟೊಯೋಟೋದಲ್ಲಿ ಸ್ಪೆಷಲಿ ಫಾರ್ಚುನರ್ ನಿಮಗೆ ಸ್ಟಿಕ್ ಇರುತ್ತೆ, ಶುದ್ಧ ಪೊಲೀಸ್ ಲಾಟಿ ಇದ್ದಂಗೆ ಇರ್ತದೆ. ನೀವು ಇನೋವಾದಲ್ಲೂ ಅಷ್ಟೇ ಪೊಲೀಸ್ ಲಾಟಿ ಇದ್ದಂಗೆ ಇರ್ತದೆ. ಅದನ್ನು ನೀವು ಸ್ವಲ್ಪ ಮೆಕ್ಯಾನಿಸಮ್ ಏನಾಗುತ್ತೆ, ಸ್ವಲ್ಪ ಹಾರ್ಡ್ ಇರುತ್ತೆ. ಮತ್ತು ನಿಮಗೆ ಪ್ರಾಪರಾಗಿ ನೀವು ನೋಡಿದಾಗ ನೀವು ಯಾವ ಗೇರಲ್ಲಿ ನಿಂತಿದೆ ಅಂತಲೇ ಗೊತ್ತಾಗಲ್ಲ. ಬಟ್ ಬೇರೆದ್ರಲ್ಲೆಲ್ಲ ನೀವು ನೀಟಾಗಿ ಐಡೆಂಟಿಫೈ ಮಾಡ್ಬೋದು, ಮ್ಯಾಕ್ಸಿಮಮ್ ಐಡೆಂಟಿಫೈ ಮಾಡ್ಬೋದು. ಬಟ್ ಇದರಲ್ಲಿ ನಿಮ್ಗೆ ಅದು ಎಲ್ಲಿ ನಿಂತಿದೆ ಅಂತಲೇ ಗೊತ್ತಾಗಲ್ಲ, ಯಾವ ಗೇರಲ್ಲಿ ನಿಂತಿದೆ ಗೊತ್ತಾಗಲ್ಲ. ಒಂದು 4th ನಿಂತಿದೆಯಾ, ರಿವರ್ಸಲ್ಲಿ ನಿಂತಿದೆಯಾ ಗೊತ್ತಾಗಲ್ಲ. 5th ಸ್ವಲ್ಪ ಇನ್ನೂ ಮುಂದಕ್ಕೆ ಹೋಗುತ್ತೆ, ಇನ್ನು ಹಿಂಗೆ ಮುಂದೆ ಹಿಂಗೆ ಹೋಗುತ್ತೆ. ಅದು 5th ಇದೆಯಾ ಅಥವಾ 6th ಗೇರ್ ಓಡಿಸೋರಿಗೆ 6th ಇದೆಯಾ ಗೊತ್ತೇ ಆಗೋಲ್ಲ. ಸೊ ಆ ಥರ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಬಟ್ ನಿಮ್ಗೆ ಅದು ಫೀಲ್ ಆಗೋದ್ರ ಮೇಲೆ ಅದು ಲ್ಯಾಂಗ್ವೇಜಲ್ಲಿ ಅರ್ಥ ಆದಮೇಲೆ ನಿಮ್ಗೆ ಮಜಾ ಕೊಟ್ಬಿಡ್ತದೆ. ಸೌಂಡ್ ಸಿಸ್ಟಮ್ ಎಕ್ಸಿಲೆಂಟ್. ಸೌಂಡ್ ಸಿಸ್ಟಮ್ ಬಗ್ಗೆ ನಾನು 100ಗಿಂತ ಮುಂಚೆನೂ ಸ್ಟಾಕ್ ಇದ್ದಾಗ ಕೂಡ ಕೇಳಿದ್ದೀನಿ. ಸೌಂಡ್ ಸಿಸ್ಟಮ್ ಟಾಪ್ ನಾಚ್. ಇವತ್ತರೂ ಕೂಡ ಒಂದು ಇಶ್ಯೂಸ್ ಇಲ್ಲ. ಹೆವಿಯಾಗಿ ಬರುತ್ತೆ. ಇವಾಗ 100 ಸಿಸ್ಟಮ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ. ಅದರಲ್ಲೂ ಕೂಡ ಅದಕ್ಕೂ ಕೂಡ ಮ್ಯಾಚ್ ಆಗಿ ಹೆವಿಯಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ, ಸಾಲಿಡಾಗಿ ಬರುತ್ತೆ. ಮಿಡ್ಡು, ಲೋ, ಹೈ 3 ಕೂಡ ಎಲ್ಲನೂ ಕೂಡ ಪ್ರಾಪರಾಗಿ ನೀಟಾಗಿ ಸೌಂಡು ಕ್ಯಾಲಿಬ್ರೇಷನ್ ಪಕ್ಕಾ ಇದೆ ಗಾಡಿ. ಅದರಲ್ಲೇನು ಮಾತಾಡೋಂಗಿಲ್ಲ. ನೈಟ್ ವಿಷನ್ಸ್ ಎಲ್ಲನೂ ಕೂಡ ಚೆನ್ನಾಗಿದೆ. ಇದು ನನಗನ್ಸಿರೋ ಪ್ರಕಾರ ನೆಗೆಟಿವ್ ಅಂತ ನನಗೇನು ಹತ್ರ ಅನಿಸಿಲ್ಲ, ಸೀರಿಯಸ್ಲಿ ಅನಿಸಿಲ್ಲ. ಏನೂ ಇಲ್ಲ ನೆಗೆಟಿವ್ ಆ ಥರದ್ದು, ಏನೂ ಹೇಳೋ ಅಂಥದ್ದಿಲ್ಲ. ಎಲ್ಲ ಮ್ಯಾನೇಜಬಲ್ ಇರೋಂಥದ್ರಿಂದ ಏನೂ ಇಲ್ಲ. ಸೊ ನೀವು ಬೇರೆ ಗಾಡಿ ಓಡಿಸಿ ಈ ಗಾಡಿಗೆ ಬಂದಾಗ ಸೊ ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಟೇಕ್ ಇಟ್ ಟೈಮ್. ಬಟ್ ನೀವು ಆಲ್ರೆಡಿ ಬೇರೆ ಈ ಥರ ಗಾಡಿಗಳನ್ನ ಯಾವಾಗಲೂ ಅಪರೂಪಕ್ಕೆ ಓಡಿಸಿ ಪಳಗಿರೋರಾಗಿದ್ದರೆ ನಿಮಗಿದು ಏನೂ ಆ ಥರ ಅಷ್ಟೊಂದೇನು ಡಿಫ್ರೆನ್ಸ್ ಮಾಡಲ್ಲ. ಒಂದು 2-3 ಡೇಸ್ ನಿಮಗೆ ಡಿಫ್ರೆನ್ಸ್ ಮಾಡುತ್ತೆ. ಬಿಕಾಸ್ ನಿಮಗೆ ಚಿಕ್ಕ ಗಾಡಿಯಿಂದ ಬಂದು XUV500 ಹೋಗೋ, 700 ಹೋಗೋನು, ಅಥವಾ MG ಹೆಕ್ಟರ್ಗೋನೋ, ಅಥವಾ ಈ ಥರ ದೊಡ್ಡ ಗಾಡಿಗಳಿಗೆ ಅಲ್ಕಜಾರೋ ಈ ಥರ ಗಾಡಿಗಳಿಗೆ ನೀವು ಸಡನ್ನಾಗಿ ಬಂದಾಗ ನಿಮಗೆ ತೀರಾ ಡಿಫ್ರೆನ್ಸ್ ಅಂತ ಅನಿಸಲ್ಲ. ತೀರಾ ಅಷ್ಟು ಸ್ವಲ್ಪ ಜಡ್ಜ್ಮೆಂಟಲ್ಲಿ ಒಂದು 2-3 ಅವರ್ ಗಾಡಿ ರನ್ ಆಗಿಬಿಟ್ರೆ ನಿಮಗೇನು ಗೊತ್ತಾಗಲ್ಲ, ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ. ಬಟ್ ಇದನ್ನು ನೀವು ಓಡಿಸ್ತಿರ್ಬೇಕಾದಾಗ ನಿಮಗೆ ಸೀರಿಯಸ್ಲಿ ನಿಮಗೆ ದೊಡ್ಡ ಗಾಡಿ ಓಡಿಸೋ ಥರ ಫೀಲ್ ಆಗುತ್ತೆ. ಒಂಥರ ಹೆವಿಯಾಗಿರುತ್ತೆ, ಹೈಟ್ ಇರುತ್ತೆ, ಮ್ಯಾನ್ಲಿ ಆಗಿರುತ್ತೆ. ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋದು ನಿಮಗೆ ಕಾನ್ಷಿಯಸ್ ಬಂದುಬಿಡುತ್ತೆ ನಿಮಗೆ ಈ ಗಾಡಿದ್ದು. ಅದು ಬೇರೆ ಗಾಡಿಗಳಲ್ಲಿ ನಿಮ್ಗೆ ಗೊತ್ತಾಗಲ್ಲ. ನೀವು ಎಂಥ ಗಾಡಿ ಕೊಟ್ಟರೂ ಓಡಿಸ್ಬಿಡ್ತೀರಾ. ಫೀಲ್ ನಿಮಗೆ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಿಮ್ಗೆ ಏನಾದರೂ ಪರ್ಫಾರ್ಮೆನ್ಸು ಪವರಲ್ಲಿ ಗೊತ್ತಾಗುತ್ತೆ ಅಷ್ಟೇ ವಿನಃ ಬೇರೆ ಏನು ನಿಮಗೆ ಅಷ್ಟೊಂದೇನು ಮೇಜರ್ ಚೇಂಜಸ್ ಆಗೋಲ್ಲ. ಬಟ್ ಇದರಲ್ಲಿ ನಿಮಗೆ ಸೀರಿಯಸ್ಲಿ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ನೇಚರ್, ಡಿಫ್ರೆಂಟ್ ಕೈಂಡ್ ಆಫ್ ಫಿಸಿಕ್ಸ್ ಪ್ರತಿಯೊಂದು ಇರೋದ್ರಿಂದ ನಿಮಗೆ
ಸ್ವಲ್ಪ ನಿಮಗೆ ಹೆವಿ ಅನಿಸುತ್ತೆ. ಯಾಕಂದ್ರೆ ನನಗೆ ಒಬ್ರದ್ದು ನಾನು ತೊಗೊಳಕ್ಕಿಂತ ಮುಂಚೆ ಒಬ್ಬರು ನನಗೆ ಫ್ರೆಂಡ್ ಹೇಳಿದರು, ನನ್ನ ಹತ್ರ ಆಲ್ರೆಡಿ ಇತ್ತು, ನಾನು ಅದನ್ನ ಕೊಟ್ಬಿಟ್ಟು ಚಿಕ್ಕ ಗಾಡಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ರೀಸನ್ ಏನಿಲ್ಲ, ಅದು ದೊಡ್ಡ ಗಾಡಿ ಥರ ನಂಗೆ ಓಡಿಸ್ಬೇಕಾದ್ರೆ ಫೀಲ್ ಆಗುತ್ತೆ, ಹೆವಿ ಅನಿಸುತ್ತೆ. ಸ್ಟೇರಿಂಗ್ ಎಲ್ಲ ಸ್ವಲ್ಪ ಹೈಡ್ರಾಲಿಕ್ಸ್ ಥರ ಬರ್ತದೆ, ಆ್ಯಕ್ಚುಲಿ ಪವರ್ ಸ್ಟೇರಿಂಗ್ಗೆ, ಬಟ್ ನಿಮ್ಗೆ ಅದು ಹೈಡ್ರಾಲಿಕ್ ರೇಂಜಿಗೆ ಇರುತ್ತೆ. ನಿಮ್ಗೆ ದೊಡ್ಡ ಗಾಡಿಗಳನ್ನ ಓಡಿಸ್ತಾರೆ ಹಿಂಗೆಲ್ಲ ತಿರುಗಿಸ್ತಾರಲ್ಲ, ಬಟ್ ಹಂಗೆ ಅನಿಸ್ತದೆ. ಬಟ್ ನನಗೆ ಅದರ ಏನೂ ಅನಿಸಿಲ್ಲ. ನಾನು ಇವತ್ತಿಗೂ ಸಿಂಗಲ್, ನೀವು ವೀಡಿಯೋದಲ್ಲಿ ನೋಡಿದ್ರೆ ನಾನು ಯಾವುದೇ ವೀಡಿಯೋದಲ್ಲಿ ನೋಡಿ ಮ್ಯಾಕ್ಸಿಮಮ್ 2 ಕೈ ಇಟ್ಕೊಂಡು ಓಡಿಸೋದೇ ಇಲ್ಲ. ನಾನು ವೀಡಿಯೋ ಎಲ್ಲ ಇಟ್ಟಿರ್ತೀನಿ, ಎಲ್ಲನೇ ಇಟ್ಟಿದ್ರು ಕೂಡ ನಾನು 2 ಕೈನ ಮ್ಯಾಕ್ಸಿಮಮ್ ಯೂಸ್ ಮಾಡೋದಿಲ್ಲ. ನಾನು ಎಲ್ಲೋ ತೀರಾ ಈ ಏರ್ ಪಿನ್ಸ್ಗಳಲ್ಲಿ ಈ ಹಿಲ್ ಸ್ಟೇಷನ್ಗಳಿಗೆ ಹೋದಾಗ ಮಾತ್ರ ಕರ್ವ್ಗಳಲ್ಲಿ ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡ್ತಿರ್ತಾನಲ್ವ. ಈ ಗಾಡಿ ತೊಗೊಳೋರಿಗೆ ಎಂಡವರ್ ಕೂಡ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಎಂಡವರ್ ತೊಗೊಳ್ಳೋದ ಅಥವಾ ಫಾರ್ಚುನರ್ ತೊಗೊಳ್ಳೋದ, ಫಾರ್ಚುನರಲ್ಲಿ 3 ಲೀಟರ್ ತಗೊಳ್ಳ 2.8 ಲೀಟರ್ ತೊಗೊಳ್ಳೋ ಅಂತ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನನ್ನ ಪ್ರಕಾರ ಎಂಡವರ್ ಕೂಡ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಬಟ್ ನೀವು ರಿಲಯಬಿಲಿಟಿ ಮತ್ತು ರಿಸೆಲ್ಲಿಂಗ್ ವ್ಯಾಲ್ಯೂ, ಮೇಂಟೆನೆನ್ಸ್ ಅಂತ ವಿಷಯಗಳು ಈ 3 ನೀವು ತಲೆಯಲ್ಲಿ ಇಟ್ಕೊಂಡಾಗ ನೀವು ಎಂಡವರ್ನ ಅವಾಯ್ಡ್ ಮಾಡೋದು ಬೆಸ್ಟಲ್ಲಿ. ನಿಮಗೆ ಫ್ಯೂಚರ್ ಮುಖ್ಯ ಆಗುತ್ತೆ. ಪ್ರಾಪರ್ ಅದರಲ್ಲೂ ಕೂಡ ತುಂಬ ಚೆನ್ನಾಗಿದೆ, 4x4 ಎಲ್ಲ ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಆಟೋಮೆಟಿಕೇ ಬರೋದು, ಬಟ್ ಸಖತ್ತಾಗಿರೋದು ಅದರಲ್ಲಿ ಗಾಡಿ. ಅದೂ ಅಷ್ಟೇ ಪರ್ಫಾರ್ಮೆನ್ಸಲ್ಲಿ ಟಾಪು, ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ದೊಡ್ಡ ಇಂಜಿನ್ ಅದನ್ನು ಕೂಡ ಇದೆ. ಬಟ್ ನಿಮಗೆ ಸಿಂಪಲ್ ಆಗಿರಬೇಕು, ಹೆವಿಯಾಗಿರಬೇಕು, ಸಿಂಪಲ್ಲಾಗೂ ಇರಬೇಕು, ರಿಲೇಬಲ್ ಆಗಿರಬೇಕು, ಮೈಂಟೆನೆನ್ಸ್ ಕಮ್ಮಿ ಇರಬೇಕು ಅಂತ ಹೇಳಿದ್ರೆ ಸೊ ನೀವು ಫಾರ್ಚುನರ್ಗೆ ಹೋಗಿ. ಐದರ್ ಬಜೆಟ್ ಕಮ್ಮಿ ಇದ್ದರೆ 3 ಲೀಟ್ರಿಗೆ ಹೋಗಿ, ಬಜೆಟ್ ಜಾಸ್ತಿ ಇದ್ದರೆ 2.8 ಹೋಗಿ, ದಟ್ಸ್ ಆಲ್. ಬಟ್ ನಿಮಗೆ ಇಲ್ಲ ನನಗೆ ಪ್ರಾಪರಾಗಿ ನೀಟಾಗಿರಬೇಕು, ಕ್ಲೀನ್ ಇರಬೇಕು, ಇಂಟೀರಿಯರ್ ಸಖತ್ತಾಗಿರಬೇಕು, ಬಟ್ ನನಗೆ ಸ್ಮೂತ್ ಇರಬೇಕು ಜೊತೆಗೆ, ಆ್ಯಂಡ್ ಆಲ್ಸೋ ಫೀಚರ್ ಕೂಡ ಇರಬೇಕು. ಅದ್ರಲ್ಲಿ ಆಟೋ ಪಾರ್ಕಿಂಗ್ ಎಲ್ಲ ಬರುತ್ತೆ, ಸನ್ರೂಫ್ ಬೇಕು, ಎಲ್ಲನೂ ಬೇಕು, ಎಲ್ಲನೂ ಫ್ಯೂಚರಿಸ್ಟಿಕ್ ಆಗಿರ್ಬೇಕು ಗಾಡಿ ಅಂತ ಹೇಳಿದ್ರೆ ಸೊ ನಿಮಗೆ ಖಂಡಿತ ಫಾರ್ಚುನರ್ ಯಾವತ್ತೂ ಇಷ್ಟ ಆಗೋಲ್ಲ. ಸೊ ನೀವು ಬೆಟರ್ ಗೋ ಟು ಎಂಡವರ್. ಎಕ್ಸಲೆಂಟ್ ಗಾಡಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಅವು ಪರ್ಸ್ನಲ್ ಚಾಯ್ಸ್ ಅನ್ನೋದು ಯಾವಾಗಲೂ ಡಿಪೆಂಡ್ಸ್ ಆಗುತ್ತೆ. ನನಗೆ ಎಂಡವರ್ ಇಷ್ಟ ಆಗುತ್ತೆ, ಇದು ಇಷ್ಟ ಆಗುತ್ತೆ. ಓನ್ ಮಾಡೋಕ್ಕೆ ನನಗೆ ಫಾರ್ಚುನರ್ ಇಷ್ಟ ಆಗುತ್ತೆ, ಅಪರೂಪಕ್ಕೆ ಓಡಿಸೋದಕ್ಕೆ ಎಂಡವರ್ ಇಷ್ಟ ಆಗುತ್ತೆ. ಸೊ ಹಂಗೆ ಇದು. ಸೊ ಫೈನಲ್ ಕನ್ಕ್ಲೂಷನ್, ಈ ಗಾಡಿ 3 ಲೀಟರ್ ಫಾರ್ಚುನರ್ 2009ಅಲ್ಲಿ, 2012ಅಲ್ಲಿ, 2016 2.8 ಬಂತು. ಸೊ ಅಲ್ಲಿವರೆಗೂ ಬರೋದು ಟೈಪ್ 1, ಟೈಪ್ 2. ಟೈಪ್ 1ನ ಆದಷ್ಟು ಅವಾಯ್ಡ್ ಮಾಡಿಬಿಡಿ. 9, 10, 11 ಈ 3 ವರ್ಷದಲ್ಲಿ ಈ ಮೆಶ್ ಗ್ರಿಲ್ ಬರುತ್ತೆ ನಿಮಗೆ. ಈ ಥರ ಬರುತ್ತೆ, ಏನದು ಅಶೋಕ ಚಕ್ರ ಥರ ಬರುತ್ತೆ ನಿಮಗೆ, ಅದು ವೀಲ್ ಅಲಾಯ್ಸ್, ಅದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ತೀರಾ ಔಟ್ಡೇಟ್ ಆಗೋಯ್ತದು, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ತೀರಾ ಹಳೆದಾಗೋಯ್ತು. ತೀರಾ ಕಡಿಮೆ ಬೆಲೆಗೆ ನಿಮಗೊಂದು NCRಲ್ಲಿ ಸಿಗೋಲ್ಲ, ಅದು ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೊಂದು 6.5, 7 ಲಕ್ಷ, 7.5 ಸಿಗಲ್ಲ. ನನಗೆ ಸಿಕ್ಕಿದ್ರೆ ನಿಮಗೆ ಸಿಗ್ತದೆ. 8 ಲಕ್ಷದೊಳಗಡೆ ಫಸ್ಟ್ ಓನರ್ ಅಥವಾ ಸೆಕೆಂಡ್ ಓನರ್ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿ ಇದು ಸಿಕ್ತು ಅಂತ ಹೇಳಿದ್ರೆ ಟೈಪ್ 1 ತೊಗೋಬೋದು. ಟೈಪ್ 2 ಇಟ್ಸ್ ಅ ಬೆಸ್ಟ್ ಚಾಯ್ಸ್. ಬೇಕಾದ್ರಲ್ಲಿ ನಿಮಗೆ ಅಲಾಯ್ಸ್ ಚೇಂಜಸ್ ಆಗುತ್ತೆ, ಸ್ವಲ್ಪ ಕಾಸ್ಮೆಟಿಕ್ಸ್ ಚೇಂಜಸ್ಗಳಾಗುತ್ತೆ, ಗ್ರಿಲ್ ಬರಲ್ಲ ನಿಮಗೆ 3 ಲೈನ್ ಗ್ರಿಲ್ ಬರುತ್ತೆ. ಸ್ವಲ್ಪ ನಿಮಗೆ ಒಳಗಡೆನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಆಗುತ್ತೆ, ಕ್ಯಾಮ್ರಾ ಬರುತ್ತೆ, ಎಲ್ಲನೂ ಕೂಡ ನಿಮಗೆ ಡಿಫ್ರೆಂಟಾಗಿ ಸ್ವಲ್ಪ ಒಂಚೂರು ಕಾಸ್ಮೆಟಿಕ್ಸ್ ಚೇಂಜಸ್ ಮಾಡಿರ್ತಾರೆ. 15-14 ಈ ಟೈಮಲ್ಲಿ ಇರೋದು ತೊಗೊಳೋದಕ್ಕೂ ಬೆಟರ್ ಆಪ್ಷನ್. ಇನ್ನು ತುಂಬ ಜನಕ್ಕೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ, ಈಗ ನನ್ನ ಗಾಡಿ ಬಂದಾಗ 2,80,000 ಟ್ಯಾಕ್ಸ್ ಬಂದಿದೆ. 2,80,000 ರೂಪಾಯಿಗೆ ಅಯ್ಯಯ್ಯೋ, ಇದೊಂದು 20-30 ಹಾಕ್ಬಿಟ್ಟಿದ್ದಿದ್ರೆ ಒಂದು ಸ್ವಿಫ್ಟ್ ಕಾರೇ ಬಂದುಬಿಟ್ಟಿರೋದಲ್ಲ, ಡೀಸೆಲು ಡೆಲ್ಲಿದೆ. ಓಕೆ, ಏನು ಮಾಡೋಕ್ಕಲ್ಲ, ಮಜಾ ಬೇಕು ಅಂದರೆ ಮಜಾ ತಗೋಬೇಕಾಗತ್ತೆ. ಈಗ ನನಗೆ 7.5 ಪ್ಲಸ್ 2.80 ಹತ್ತತ್ರ 11 ಲಕ್ಷ. ಇದೇ ಗಾಡಿ ಇಲ್ಲಿ 15 ಲಕ್ಷಕ್ಕಿದ್ದೆ ಇತ್ತು, ಈಗಲೂ ಇದೆ. ಅದು ನೆಕ್ಸ್ಟ್ 4 ಲಕ್ಷ ಬೇಡ ಬಿಡು, 14 ಲಕ್ಷಕ್ಕೆ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿಂದು ಏನಿಲ್ಲ ಅಂದರೂ 3 ಲಕ್ಷ ರೂಪಾಯಿ ಸೇವ್ ಮಾಡಿದ್ದೀನಿ. ಸೊ ನನಗೆ ಹ್ಯಾಪಿ ಇದೆ. ಆ ಗಾಡಿ ಬಗ್ಗೆ ನನಗೆ ಕಿಂಚಿತ್ತು ಕೀಳಿರ್ಮೆ ಇಲ್ಲ. ಆ ಗಾಡಿ ಬಗ್ಗೆ ಎಕ್ಸಲೆಂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು, ಅಮೇಝಿಂಗ್. ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಇದಿಷ್ಟು ಈ ಒಂದು ವಿಡಿಯೋ. ಪ್ರಾಬ್ಲಿ ನಿಮ್ಗೇನು ಅನ್ನಿಸ್ತು ಮತ್ತು ಇನ್ನೇನಾದರೂ ಮರೆತನಾ ಅನ್ನೋದನ್ನ ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ನಾನು ನಿಮಗೆ ನೆಕ್ಸ್ಟು ಏನಾದರೂ ಮಿಸ್ ಆಗಿದ್ರೆ ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ